ಇದು ಮೆಣಸಿನ್ಕಾಯಿ ಬಾಳ್ಕ ಮಾಡಿದ್ದೀನಿ. ಇಲ್ಲಿ ಎಲ್ಲರೂ ಬರೀ ಮೆಂತ್ಯ ಹಾಕಿ ಮಾಡ್ತಾರೆ. ಇವಾಗ ಇದಕ್ಕೆ ಉದ್ದಿನಬೇಳೆ ಅದ್ರ ಜೊತೆಗೆ ಸೇರಿಸಿದ್ರೆ ಇದು ತಿನ್ನೋಕ್ಕೆ ಇನ್ನೂ ಟೇಸ್ಟಾಗಿರುತ್ತೆ. ಫಸ್ಟಿಗೆ ಒಂದು ಸಣ್ಣ ಕಪ್ಪಷ್ಟು ಉದ್ದಿನಬೇಳೆನ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ಒಂದು ಸ್ಪೂನಷ್ಟು ಮೆಂತ್ಯ ಹಾಕಿ ಅದನ್ನು ಹುರ್ಕೊಂಡು, ಜೀರಿಗೆ ಹುರ್ಕೋಬಾರ್ದು. ಜೀರಿಗೆ ಆಮೇಲೆ ಎಲ್ಲ ತಣ್ಣಗಾದ್ಮೇಲೆ ಪೌಡ್ರು ಅದ್ರ ಉದ್ದಿನಬೇಳೆ ಜೊತೆಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಹರಳುಪ್ಪನ್ನು ಮಿಕ್ಸಿಗೆ ಹಾಕ್ಕೊಂಡು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ, ಇವಾಗ ಹಸಿಮೆಣಸಿನ್ಕಾಯಿನ ತೊಗೊಂಡು ಅದ್ರ ತೊಟ್ಟೆಲ್ಲ ಸ್ವಲ್ಪ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಆಮೇಲೆ ಅದರ ನಡುವೆ ಸೀಳ್ಬಿಟ್ಟು ಅದ್ರ ಬೀಜ ತೆಗೆಯೋದೇನು ಬೇಕಾಗಿಲ್ಲ. ಅದಕ್ಕೆ ಉದ್ದಿನಬೇಳೆ, ಇವಾಗ ಉದ್ದಿನಬೇಳೆ ಮೆಂತ್ಯ ಹಾಕಿ ಗ್ರೈಂಡ್ ಮಾಡ್ಕೊಂಡಿರ್ತೀವಲ್ಲ ಆ ಮಿಕ್ಸ್ಚರನ್ನು ಸರಿಯಾಗಿ ಪ್ರೆಸ್ ಮಾಡಿಕೊಂಡು ಒತ್ತಿ ತುಂಬಿ, ಇವಾಗ ಅದನ್ನು ತುಂಬಿದ ದಿವಸ ಬಿಸಿಲಿಗೆ ಇಡಬಾರ್ದು. ಒನ್ ಡೇ ಅದನ್ನು ಎಳಲ್ಲೇ ಇರಬೇಕು. ನೆಕ್ಸ್ಟ್ ಡೇ ಅದನ್ನು ಬಿಸಿಲಿಗಿಟ್ಟು ಒಂದು 3 ದಿವಸ ಬಿಸಿಲಿಗೆ ಒಣಗಿಸಿದ್ರೆ ಸಾಕು. ಇವಾಗ ಅದನ್ನು 3 ದಿವಸ ಒಣಗಿದಾದಮೇಲೆ ಒಂದು ಸ್ವಲ್ಪ ಎಣ್ಣೆ ಇಟ್ಕೊಂಡು ಮೆಣಸಿನ್ಕಾಯನ್ನು ಕರೆದ್ರೆ ಇದು ರೆಡಿ ಆಯಿತು. ಇವಾಗ ಇದು ಯಾವಾಗ ಬೇಕಾವಾಗ ಮಾಡಿಕೊಂಡು ವರ್ಷ ಪೂರ್ತಿ ತಿನ್ಬಹುದು.